ನ್ಯೂಸ್ ಚಾನಲ್ ಸರ್. ಓಕೆ, ಮಾತಾಡ್ಬೋದಾ? ನೀವು ಫ್ರೀ ಇದ್ದೀರಾ? ಮಾತಾಡಿ. ನೀವು ನಿಮ್ನ ಪೋಸ್ಟ್ ನೋಡಿದೆ, ಇದು ಡಿ ಕೆ ಶಿವಕುಮಾರ್ ಅವ್ರಿಗೆ ಸಂಬಂಧಪಟ್ಟಂಗೆ, ಅದಕ್ಕೆ ಫೋನ್ ಮಾಡೋಣ. ಮಾಡಪ್ಪ, ಹೇಳಿ ಹೇಳಿ. ಈಗ ಏನು ಅಂತಂದ್ರೆ ಸರ್, ನಿಮ್ಮ ಏನ್ ಹೇಳ್ತಾ ಇದ್ದಾರೆ, ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಸಿಎಂ ಆಗ್ಬಾರ್ದು ಅಂತ ಹೇಳ್ತಾ ಇದ್ದಾರೆ, ಮತ್ತು ರಾಜ್ಯಕ್ಕೆ ಬಹಳ ಅಪಾಯ ಆಗತ್ತೆ ಅಂತ ತಾವು ಹೇಗೆ ಇದನ್ನ ವಿಶ್ಲೇಷಣೆ ಮಾಡ್ತೀವಿ? ಡೆಫಿನೆಟ್ ಆಗಿ ಆತನ ಮೇಲೆ ಕರ್ನಾಟಕ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವರು ಲಿಖಿತ ರೂಪದಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈತ ಪರ್ಸೆಂಟೇಜ್ ಕೇಳ್ತಾನೆ, ಸತೀಶ್ ಜಾರಕಿಹೊಳಿನೂ ಅಷ್ಟೇ ಪರ್ಸೆಂಟೇಜ್ ಕೇಳ್ತಾರಂತ. ಭ್ರಷ್ಟರನ್ನ ಹೆಂಗೆ ನೀವು ಸಿಎಂ ಮಾಡಕ್ಕಾಗತ್ತೆ? ಆಮೇಲೆ ಬೆಂಗಳೂರು ಇನ್ಚಾರ್ಜ್ ತಗೊಂಡು 2.5 ವರ್ಷ ಆಯ್ತು. 2.5 ವರ್ಷ ಆಯ್ತು. 7,000 ಟನ್ ಕಸ ಬೀಳುತ್ತೆ. ಒಂದು ಸಣ್ಣ ಸ್ವೀಡನ್ ದೇಶ ಎಂಟೈರ್ ಕಸವನ್ನ ರೀಸೈಕಲ್ ಮಾಡಿ ಬಸ್ಗಳಿಗೆ ಫ್ಯೂಯಲು ಮತ್ತೆ ಇಡೀ ಸ್ವೀಡನ್ ದೇಶ ಕರೆಂಟ್ ಉತ್ಪತ್ತಿ ಮಾಡಿ ಫ್ರೀ ಆಗಿ ಅದನ್ನ ಬಳಸ್ಕೊಳ್ತಾರೆ. 2.5 ವರ್ಷದಲ್ಲಿ ಬಿಜೆಪಿ ತಗೊಂಡ ಕಸ ಬಿಸಾಕೋರು ಮಾಫಿಯಾ ಅಂತ, ಇವರು ತಗೊಂಡ ಕಸ ಬಿಸಾಕ್ತಾರೆ. ಏನು ಬದಲಾವಣೆ ಮಾಡಿಲ್ಲ. ಆಮೇಲೆ ಬೆಂಗಳೂರು ಟ್ರಾಫಿಕ್ ದಿನ ದಿನ ಇನ್ಕ್ರೀಸ್ ಆಗ್ತಾ ಇದೆ. ಟ್ರಾಫಿಕ್ ನ ರೆಗ್ಯುಲೇಷನ್ ಮಾಡಬೇಕು. ಯಾಕಂದ್ರೆ ಬರೀ ಬಿಲ್ಡಿಂಗ್ ಕಟ್ಕೊಂತ ಹೋದ್ರೆ ಜನ ಹೆಂಗೆ ಉಸಿರಾಡೋದು? ಹೌದು. ಈಗ ಡೆಲ್ಲಿನಲ್ಲಿ ಸಿಲಿಂಡರ್ ಇಟ್ಕೊಂಡು ಜನ ಓಡಾಡ್ತಾವ್ರೆ. ಆ ಮಟ್ಟಿಗೆ ಬೆಂಗಳೂರು ಬರುತ್ತೆ ಅನ್ನೋದು ನಮ್ಗೆ ಭಯ ಆಗ್ತಾ ಇದೆ. ಅಲ್ಲ, ಬೆಂಗಳೂರು ಟ್ರಾಫಿಕ್ ಅಂದ್ರೆ ಟನಲ್ ಅಂತಲ್ಲ, 50,000 ಕೋಟಿ ಟನಲ್ ಬೇಕು ಅಂತ ಹೇಳ್ತಾರೆ ಬೆಂಗಳೂರು ಟ್ರಾಫಿಕ್ ಅಂದ್ರೆ. ಅಲ್ಲ, ಅದನ್ನ ಡಿ ಕೆ ಶಿವಕುಮಾರ್ ಡೆಪ್ಯೂಟಿ ಸಿಎಂ ಒಬ್ಬ MLA ಬಿಟ್ರೆ ಅದನ್ನ ನಿಜವಾಗ್ಲೂ ವೈಜ್ಞಾನಿಕವಾಗಿ ಅದಕ್ಕೆ ವಿಶ್ಲೇಷಣೆ ಮಾಡಿ ಅದಕ್ಕೆ ಅಪ್ರೂವಲ್ ಕೊಡ್ಬೇಕಾದ್ರು ಡಿ ಕೆ ಶಿವಕುಮಾರ್ ಮನೆ ಪಕ್ಕದಲ್ಲೇ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇದಾರೆ. ನಾವು IISc ಓಪನ್ ಮಾಡ್ರು, ವಿಧಾನಸೌಧನೆ ಬೇರೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೇರೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಗೆ ಪ್ರಾಜೆಕ್ಟ್ ನ ರೆಫರ್ ಮಾಡಕ್ ಹೇಳಿ. ಆಮೇಲೆ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ತಗೊಳಕ್ ಹೇಳಿ. ತದನಂತರ ಆಮೇಲೆ ಟನಲ್ ಯಾರಿಗೋಸ್ಕರ ಮಾಡ್ತಾ ಇರೋದು? ಬೆಂಗಳೂರು ವಾಂತಿ ಆಗ್ತಾ ಇದೆ, ಪಾಪ್ಯುಲೇಷನ್, ವೆಹಿಕಲ್ ಪಾಪ್ಯುಲೇಷನ್ ವಾಂತಿ ಆಗ್ತಾ ಇದೆ. ಈ ಪರಿಸ್ಥಿತಿ ಇರೋರ್ಗೆ ನಾವು ನೆಮ್ಮದಿ ಕೊಡ್ಬೇಕಾ, ಅಥವಾ ಇನ್ನ ಹೊಸ ಬಿಲ್ಡಿಂಗ್ ಕಟ್ಬಿಟ್ಟು ಹೊಸ ಸಮಸ್ಯೆಗಳನ್ನ ನಾವ್ ಇದಕ್ಕೆ ಆಡ್ ಮಾಡ್ಬೇಕಾ? ಮಳೆ ಬಂದ್ರೆ ರೋಡ್ ಎಲ್ಲ ಕೆರೆ ಆಗತ್ತೆ. ಕಾರಣ ಏನು ಅಂತಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರು ಹೇಳ್ತಾರೆ 30 ವರ್ಷಗಳಲ್ಲಿ 1250 ಕೆರೆಗಳನ್ನ ಮುಚ್ಚಾಕಿ ತಿಂದಾಕವ್ರೆ ಭ್ರಷ್ಟ ಅಧಿಕಾರಿಗಳು, ಭ್ರಷ್ಟ ರಾಜಕಾರಣಿಗಳು, ಬಂದಂತ ಎಲ್ಲಾ ಪಕ್ಷಗಳು ಅಧಿಕಾರ ಮಾಡಿದಂತವ್ರು. 1250 ಕೆರೆ ಅಂತಂದ್ರೆ 70,000 ಕೆರೆ ಜಾಗನ ಇವರು ತಿಂದಾಕಿದ್ದಾರೆ. ಭ್ರಷ್ಟ ರಾಜಕಾರಣಿಗಳು, ಭ್ರಷ್ಟ ಅಧಿಕಾರಿಗಳು. 70,000 ಕೆರೆ ಜಾಗದಲ್ಲಿ 20 ಸೈಟ್ ಅನ್ಕೊಂಡ್ರು 14 ಲಕ್ಷ ಪ್ರಾಪರ್ಟಿ ಕೆರೆ ಜಾಗದ ಮೇಲೆ ಕೂತಿದೆ. ಇವತ್ತು ಮಳೆ ಬಂದ್ರೆ ರೋಡ್ ಎಲ್ಲ ಕೆರೆ ಆಗತ್ತೆ. ಕಾರಣ ಇಷ್ಟೇನೆ, ಕೆರೆಗಳನ್ನ ತಿಂದಾಕಿ ಈಗ ರೋಡ್ಗಳನ್ನ ಮಳೆಗಾಲ ಬಂದ್ರೆ ಕೆರೆ ಆಗ್ತಾ ಇದೆ. ಒಂದು ಅಂದಾಜಿನ ಪ್ರಕಾರ ಹೆಚ್ಚು ಕಮ್ಮಿ ಒಂದು 10 ಲಕ್ಷ ಗುಂಡಿಗಳಿದೆಯಂತೆ. ಇವರ ಭ್ರಷ್ಟಾಚಾರಕ್ಕೆ ರೋಡಲ್ಲಿರೋ ಗುಂಡಿಗಳೇ ಕನ್ನಡಿ ಹಿಡ್ದಂಗಿದೆ. ಈ ಅಪ್ಪ ಬೆಂಗಳೂರು ಇನ್ಚಾರ್ಜ್ ಆಗಿ ಇವ್ರ ಮನೇನ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾನೆ. ಈ ಅಪ್ಪನ್ ಡ್ರೆಸ್ ಮಾಡೋದು ಎಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ತಾನೆ. ಈ ಅಪ್ಪ ಓಡಾಡೋ ಕಾರು ಇಂಪೋರ್ಟೆಡ್ ಕಾರು. ಈ ಅಪ್ಪನ್ ಡಿಕ್ಲರೇಷನ್ 1,400 ಕೋಟಿ. ಈ ಅಪ್ಪ ಯೂಸ್ ಮಾಡುವಂತ ಹೆಲಿಕಾಪ್ಟರ್ ಎಷ್ಟು ಚೆನ್ನಾಗಿದೆ. ಬೆಂಗಳೂರು ಹೆಂಗ್ ಮಾಡಿದ್ದಾನೆ ಈ ಅಪ್ಪ? ಅಲ್ಲ, ಈಗ ಅವ್ರ ಮಗಳು ಹೇಳ್ತಾ ಇರ್ತಾರಂತೆ, ಅಪ್ಪ ಟ್ರಾಫಿಕ್ ಸಮಸ್ಯೆ ಸರಿ ಮಾಡೋ ನಾನು ಓಡಾಡಕ್ ಆಗ್ತಾ ಇಲ್ಲ ಅಂತ ಹೇಳ್ತಾರಂತೆ. ನಮ್ಗೆ ಅವ್ರ ಪರ್ಸನಲ್ ವಿಚಾರ ನಮಗ್ ಬೇಕಾಗಿಲ್ಲ. ಯಾಕೆಂದ್ರೆ ದೊಡ್ಡ ಚರ್ಚೆ ನಡೀತಾ ಇದೆ ಸೋಷಿಯಲ್ ಮೀಡಿಯಾ. ಮಗಳೆಲ್ಲ MLA ಮಾಡಿರೋದು, ಜನ ಓಟ್ ಹಾಕಿರೋದು. ಈ ಪಾಯಿಂಟ್ ನಾನು ನಿಮ್ಗೆ ಕೇಳಿದ್ದು. ಹೌದು. ಈಗ ಮಗಳು ಒಂದ್ ಓಟಿಂದ ಆಯಪ್ಪ ಡೆಪ್ಯೂಟಿ ಸಿಎಂ ಆಗಲ್ಲ, ಆಯಪ್ಪ MLA ಆಗಲ್ಲ. ಜನ ಓಟ್ ಹಾಕಿರೋದ್ರಿಂದ ಆಯಪ್ಪ ಆಗಿರೋದು. ಹಾಗಾಗಿ ಜನಗಳ ಸಂಕಷ್ಟ ಬಗೆಹರಿಸಲಿ ಅಂತ ಕೂತ್ಕೊಂಡಿರದೆ ಹೊರತು ಮಗನ ಹೆಸರು ವಾಡಿಗೆ ಕೆಡ್ತು, ಮಗಳಿಗೋಸ್ಕರ ಟನಲ್ ಮಾಡೋದು. ಹಂಗಾರೆ ನಾಳೆ ದಿವಸ ಬಂದವನ್ನೆಲ್ಲ ಮಕ್ಕಳು ಮಾಡಂಗಿರೋ ಮತ್ತೆ ಜನರಿಗೆ ಏನ್ ಮಾಡ್ತಾವ್ರಿ ಇವರು? ಇದೇ ಪ್ರಶ್ನೆ ಇರೋದು. ಹಂಗಾಗಿ 7,000 ಟನ್ ಜನರದು ಕಸ ತಗೊಂಡೋಗಿ ಬಿಸಾಕಿ ಅದ್ರಲ್ಲಿ ದುಡ್ಡು ಮಾಡ್ತಾವ್ರೆ. ಬಿಜೆಪಿ ಅವರು ಮಾಡ್ತಾವ್ರೆ, ಈಗೂ ಮಾಡ್ತಾವ್ರೆ. ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಡಿ ಕೆ ಶಿವಕುಮಾರ್ ಮೇಲೆ ಲಿಖಿತ ರೂಪದಲ್ಲಿ ಕಂಪ್ಲೇಂಟ್ ಕೊಟ್ಟವ್ರೆ, ಕಮಿಷನ್ ಆರೋಪ ಮಾಡಿ. ಅಲ್ಲ, ಈಗ ಇವರು ಡಿ ಕೆಂಪಣ್ಣ ಅವರು ಇದೇ ರೀತಿ ಬಿಜೆಪಿ ಮೇಲೆ ದೂರು ಕೊಟ್ಟಿದ್ರು, ಅದೇನು ಆಗ್ಲಿಲ್ಲ. ಸ್ವತಃ ಸಿದ್ದರಾಮಯ್ಯ ಆ ಕಮಿಟಿಯನ್ನೇ ವಜಾ ಮಾಡ್ಬಿಟ್ರು. ಮತ್ತೆ ಇವರು ಡಿ ಕೆ ಶಿವಕುಮಾರ್ ಹೇಗೆ ಅದನ್ನ ಅವರು ನಾನು RTI ಅಪ್ಲೈ ಮಾಡಿದ್ದೀನಿ CM ಆಫೀಸ್ಗೂ ಗವರ್ನರ್ ಆಫೀಸ್ಗೂ. ಡಿ ಕೆ ಶಿವಕುಮಾರ್ ಮೇಲೆ ಕೊಟ್ಟರೆ ದೂರನ್ನ ಕೊಟ್ರೆ ನಾನು ಲೋಕಾಯುಕ್ತ ಕೊಡ್ತೀನಿ. ಅದ್ರ ಮೇಲೆ ಬೇಕಾದ್ರೆ PCR ಮಾಡ್ತೀನಿ, ನನಗೇನ್ ಸಮಸ್ಯೆ ಇಲ್ಲ.
ನಾವು ವಜಾ ಗಿಜಾ ಮಾಡಕ್ ಅವ್ರು ಯಾರ್ರಿ ಆರೋಪ ಕೊಟ್ಟ ಮೇಲೆ ಅದನ್ನ ತನಿಖೆ ಮಾಡ್ಬೇಕು. ನಾನ್ ಯಾವ್ದೋ ಒಂದು ವಿಡಿಯೋ ಮಾಡಾಕ್ರೆ ಸುಳ್ಳು 6 FIR ಮಾಡೋರೆ. ನಾವು ವಿಡಿಯೋ ಮಾಡಾಕ್ರೆ FIR ಮಾಡಕ್ಕಾಗತ್ತೆ, ಇವ್ರ ಮೇಲೆ ಭ್ರಷ್ಟಾಚಾರ ಆರೋಪ ಬಂದ್ರೆ ವಜಾ ಮಾಡ್ಬೇಕಾ? ವಾಟ್ ನಾನ್ ಸೆನ್ಸ್. ಹಂಗಾರೆ ಏನ್ ಕಾನೂನಿಗಿಂತ ಏನ್ DK ಶಿವಕುಮಾರ್ ದೊಡ್ಡನ ಅಥವಾ ಸಿದ್ದರಾಮಯ್ಯ ದೊಡ್ಡನ ಅಥವಾ ಕಾಂಗ್ರೆಸ್ ಪಕ್ಷ ದೊಡ್ಡದ? ಬೆಂಗಳೂರಿಗೆ 1500 MLD ಮಿಲಿಯನ್ ಲೀಟರ್ಸ್ ಆಫ್ ವಾಟರ್ ಬರ್ತದೆ. 500 MLD ವಾಟರ್ ನ ಲೀಕೇಜ್ ಅಂತ ತೋರಿಸ್ತಾರೆ. ಈ 500 ಮಿಲಿಯನ್ ಲೀಟರ್ ನೀರನ್ನ ಪ್ರತಿದಿನ ಬಿಲ್ಡರ್ ಗಳಿಗೆ ಮಾರ್ಕಂತಾರೆ BWSSB ಭ್ರಷ್ಟ ಅಧಿಕಾರಿಗಳು. ಅದನ್ನ ಪೋಷಣೆ ಮಾಡ್ತಾ ಇರೋನೆ ಬೆಂಗಳೂರು ಇನ್ಚಾರ್ಜ್ DK ಶಿವಕುಮಾರ್. ಕುಡಿಯಕ್ ನೀರ್ ಸಿಗಲ್ಲ, ಆದ್ರೆ ಬಿಲ್ಡರ್ ಯಾವತ್ತೂ ಕೆಲಸ ನಿಲ್ಸಿಲ್ಲ ಬೆಂಗಳೂರಲ್ಲಿ. ಯಾಕೆ? ಎಲ್ಲಿಂದ ಬರ್ತಾ ಇದೆ ನೀರು? ಬಿಲ್ಡರ್ ಗಳಿಗೆ ಬಳಸಕ್ಕೆ BWSSB ಟ್ರೀಟೆಡ್ ವಾಟರ್ ನ ಬಳಸಬೇಕು ಅಂತ ಕಾನೂನಿದೆ. 2022ರಲ್ಲಿ ಕಾನೂನು ತಗೊಂಡ್ಬಂದ್ರು. ಯಾವ ಬಿಲ್ಡರು ಕೂಡ ಏನೋ ಟ್ರೀಟೆಡ್ ವಾಟರ್ ನ BWSSB ಇಂದ ಟ್ಯಾಂಕರ್ ಅಲ್ಲಿ ತಗೊಂಡೋಗಿ ಕನ್ಸ್ಟ್ರಕ್ಷನ್ ಮಾಡಲ್ಲ. ಬದಲಿಗೆ ದೊಡ್ಡ ದೊಡ್ಡ ಪೈಪ್ಗಳನ್ನ ಕಾವೇರಿ ನೀರನ್ನ ಹಾಕೊಂಡು ಕಾವೇರಿ ನೀರಲ್ಲಿ ಅಲ್ಲಿ ಮಂಡ್ಯದಲ್ಲಿ ನಮ್ಗೆ ಹೇಳ್ಬಿಟ್ಟು ಬರೋದೇನು ಅಂತಂದ್ರೆ ಕುಡಿಯಕ್ಕೆ ನೀರು ಅಂತ. ಕುಡಿಯಕ್ ನೀರಲ್ಲ, ಬೆಂಗಳೂರಿನ ಎಂಟೈರ್ ಏನೋ ಅಪಾರ್ಟ್ಮೆಂಟ್ ಗಳಾಗಿರ್ಬೋದು, ದೊಡ್ಡ ದೊಡ್ಡ ಕಾಮಗಾರಿಗಳಾಗಿರ್ಬೋದು, BBMP ಕಾಮಗಾರಿ ಎಲ್ಲದಕ್ಕೂ ಕಾವೇರಿ ನೀರನ್ನು ಬಳಸ್ತಾರೆ. ಕಾವೇರಿ ನೀರಿರೋದು ಕುಡಿಯಕ್ಕೆ, ಕಾಮಗಾರಿಗೆ ಬಳಸಕ್ಕೆ ಟ್ರೀಟರ್ ವಾಟರ್ ಇದೆ. ಟ್ರೀಟೆಡ್ ವಾಟರ್ ನ ಟ್ರೀಟರ್ ಮಾಡಿದ್ರು ಕೂಡ BWSSB ಅದನ್ನ ಮಾರಲ್ಲ, ಬಿಲ್ಡರ್ಗಳು ಅದನ್ನ ತಗೊಳಲ್ಲ. ಬೆಂಗಳೂರು ಇನ್ಚಾರ್ಜ್ DK ಶಿವಕುಮಾರ್ ಅದನ್ನ ಸ್ಟ್ರಿಕ್ಟ್ ಆಗಿ ಎನ್ಫೋರ್ಸ್ಮೆಂಟ್ ಮಾಡಲ್ಲ. ಕುಡಿಯೋ ನೀರಿಗೆ ಇವತ್ತು ಹಾಹಾಕಾರ ಇದ್ರೆ ಅದಕ್ಕೆ DK ಶಿವಕುಮಾರೇ ಕಾರಣ, ಭ್ರಷ್ಟ BWSSB ಅಧಿಕಾರಿಗಳ ಕಾರಣ, ಕುಡಿಯೋ ನೀರನ್ನ ಕನ್ಸ್ಟ್ರಕ್ಷನ್ ಬಳಸ್ತಾ ಇರುವಂತ ಈ ಬಿಲ್ಡರ್ ಮಾಫಿಯಾ ಕಾರಣ. ಇಲ್ಲಿ ಸರ್ ಈಗ ನೀವ್ ಹೇಳ್ತಾರೆ ಅಪಾರ್ಟ್ಮೆಂಟ್ ಗಳು ಹೆಚ್ಚಾಗ್ತಾ ಇದೆ, ಟ್ರಾಫಿಕ್ ಜಾಸ್ತಿ ಆಗ್ತಾ ಇದೆ. ಸೊ ಇಲ್ಲೆಲ್ಲ ಯಾರಿರೋರು? ಕನ್ನಡಿಗರ ಇವರು ಬಹಳ ಇನ್ನೊಂದು ದೊಡ್ಡ ಸಮಸ್ಯೆನ ಹುಟ್ಟು ಹಾಕ್ತಾ ಇದಾರೆ. ಇವರು ರಿಯಲ್ ಎಸ್ಟೇಟ್ ಮಾಫಿಯಾ ಇವತ್ತು ದೊಡ್ಡ ಮಟ್ಟದಲ್ಲಿ ನುಗ್ತಾ ಇದೆ. ಇಡೀ ಬೆಂಗಳೂರು ಕರ್ನಾಟಕನ ಆಪೋಷಣ ತೆಗೆದುಕೊಳ್ಳುತ್ತಾ ಈ ದುರಾಸೆ ಅಂತೇಳಿ. ಆಲ್ರೆಡಿ ಬಲಿ ಆಗ್ಬಿಟ್ಟಿದೆ. ಬೆಂಗಳೂರು ಆಲ್ರೆಡಿ ಬಲಿ ಆಗಿದೆ, ಇನ್ನೇನು ಬಲಿ ಆಗ್ಬೇಕಾಗಿಲ್ಲ. ಓಕೆ, ಈಗ ನೋಡಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಹೇಳುತ್ತೆ 1970ರಿಂದ 2000ವರೆಗೂ 70% ಹಸಿರಿತ್ತು ಬೆಂಗಳೂರಲ್ಲಿ. ಇವತ್ತು ಕೇವಲ ಉಳಿದದ್ದು 2%. ಆಸ್ ಪರ್ ಟೌನ್ ಪ್ಲಾನಿಂಗ್ ಆಕ್ಟ್ ಪ್ರಕಾರ 30% ಹಸಿರು ಇರಬೇಕು, ಅರಣ್ಯ ಇರಬೇಕು. ಏನಕ್ಕೆ ಅಂತಂದ್ರೆ 70% ಜನರಿಗೆ 30% ಕಾಡು ಹಸಿರು ಆಕ್ಸಿಜನ್ ಕೊಡ್ತದೆ. ಇವತ್ತು ಬೆಂಗಳೂರಲ್ಲಿ ಆಕ್ಸಿಜನ್ ಇಲ್ಲ. ಅದಕ್ಕೋಸ್ಕರನೇ ಪ್ರತಿ 3ನೇ ಮನೆಯಲ್ಲೂ ಕೂಡ ಕ್ಯಾನ್ಸರ್ ಆಗಿದೆ. ಆಕ್ಸಿಜನ್ ಎಲ್ಲಿ ಕಡಿಮೆ ಆಗುತ್ತೋ ಅಲ್ಲಿ ರೋಗ ಜಾಸ್ತಿ ಆಗುತ್ತೆ, ಕ್ಯಾನ್ಸರ್ಗಳು ಜಾಸ್ತಿ ಆಗುತ್ತೆ, ಕ್ಯಾನ್ಸರ್ ಪೇಷಂಟ್ಗಳು ಜಾಸ್ತಿ ಆಗುತ್ತೆ, ಕ್ಲಿನಿಕ್ಗಳು ಜಾಸ್ತಿ ಆಗುತ್ತೆ, ಹೆಣ ಸುಡುಗಾಡು ಜಾಸ್ತಿ ಆಗುತ್ತೆ, ಹಾಸ್ಪಿಟಲ್ ಜಾಸ್ತಿ ಆಗುತ್ತೆ, ಡಾಕ್ಟರ್ಗಳು ಜಾಸ್ತಿ ಆಗ್ತಾರೆ. ಯಾವ ನಾಡಲ್ಲಿ ಡಾಕ್ಟರ್ ಕಡಿಮೆ ಇರುತ್ತೋ, ಆಸ್ಪತ್ರೆ ಕಡಿಮೆ ಇರುತ್ತೋ ಅಲ್ಲಿ ರೋಗ ಕಡಿಮೆ ಇರುತ್ತೆ, ಜನ ಸುಖವಾಗಿರ್ತಾರೆ. ಬೆಂಗಳೂರಲ್ಲಿ ಕಾಸ್ ಮಾಡ್ತಾರೆ, ಮೈ ತುಂಬಾ ರೋಗ ಹಾಕಂತಾರೆ. ಏನ್ ಹೇಳ್ಬೇಕು ಇದಕ್ಕೆ? ಆಮೇಲೆ ಮುಂಬೈನಲ್ಲಿ ನೀವು ಪ್ರಾಪರ್ಟಿ ತಗೊಳ್ಬೇಕು ಅಂದ್ರೆ 15 ವರ್ಷ ನೀವು ಅಲ್ಲಿ ಬೋನೋಫೈಡ್ ಲಿವಿಂಗ್ ಸರ್ಟಿಫಿಕೇಟ್ ಕೊಡ್ಬೇಕು. ಇಲ್ಲಿ ಯಾವನಿಗೆ ಬೇಕಾದ್ರೆ ಕೊಡ್ತಾರೆ. ಟೆರರಿಸ್ಟ್ ತಗೊಳ್ಬಹುದು, ಪಾಕಿಸ್ತಾನದನ್ನು ತಗೊಬಹುದು, ಬಾಂಗ್ಲಾದೇಶವನ್ನು ತಗೊಬಹುದು, ಇನ್ನೊಬ್ರು ತಗೊಬಹುದು, ಬಂದವನ್ನೆಲ್ಲ ತಗೊಬಹುದು. ಕರ್ನಾಟಕನ ಹರಾಜ್ಗಿಟ್ಟಿದ್ದಾರೆ ಇವರು. ಕರ್ನಾಟಕ ಅಂದ್ರೆ ಕನ್ನಡಿಗರು ಅಂತ ಹೇಳೋದಷ್ಟೇ. ಕಾನೂನಲ್ಲಿ ಎಲ್ಲೂ ಕೂಡ ಕನ್ನಡಿಗರಿಲ್ಲ. ಕನ್ನಡಿಗರೆಲ್ಲ ಕೂಲಿ ಮಾಡ್ತಾರೆ. ಇವತ್ತು ಹೊರಗಡೆ ಬಂದವರೆಲ್ಲ ದಬ್ಬಾಳಿಕೆ ಮಾಡ್ತಾರೆ. ಇಲ್ಲಿರೋ ಪ್ರಾಪರ್ಟಿಗಳನ್ನೆಲ್ಲ ಹರಾಜಾಗ್ತಾ ಇದಾರೆ. ಏನ್ ಮಾಡ್ಬೇಕೋ ನಮ್ಗಂತೂ ಗೊತ್ತಿಲ್ಲ ಸರ್. ಹಂಗಾಗಿನೇ ಕನ್ನಡ, ಕನ್ನಡಿಗ, ಕರ್ನಾಟಕ ಈ ಮೂರು ಏನು ಹೇಳ್ತಾ ಇದೆ, ಆ ಮೂರು ಕೂಡ ಇವತ್ತು ಮುಗಿದೋಯ್ತು ಅಂತ ಕಾಣಿಸ್ತಾ ಇದೆ ಅಂತ ಮುಗಿದೋಗಿದೆ. ಈಗ ಉಡುಪಿಗೆ ಹೋಗಿ, ಮಂಗಳೂರಿಗೆ ಹೋಗಿ ಕಂಪ್ಲೀಟ್ ಆಗಿ ಗುಜರಾತಿಗಳು ಇವತ್ತು ಅಲ್ಲಿ ವ್ಯಾಪಾರ ಮಾಡ್ತಾರೆ. ನೀವ್ ಯಾವುದೇ ಚಿನ್ನದ ಅಂಗಡಿ ನೋಡಿ ಗುಜರಾತಿಗಳು, ಯಾವುದೇ ವ್ಯಾಪಾರ ಇದಕ್ಕೆ ಹೋಗಿ ನೀವು SP ರೋಡ್ ಹೋಗಿ ಎಲ್ಲ ಗುಜರಾತಿಗಳಲ್ಲಿ, ಮಾರವಾಡಿಗಳು ಎಲ್ಲಿದ್ದಾರೆ? ಕನ್ನಡಿಗರಲ್ಲಿ ಆಟೋ ಓಡಿಸ್ತಾರೆ, ಕೂಲಿ ಮಾಡ್ತಾರೆ, ಗಾಡಿ ತಳ್ತಾರೆ. ಇದು ಕನ್ನಡಿಗರ ಕೆಲಸ. ಕನ್ನಡಿಗರು ಕೂಲಿ ಮಾಡ್ತಾವ್ರೆ, ಹೊರಗಡೆ ಬಂದವರು ದಂಧೆ ಮಾಡ್ತಾವ್ರೆ, ಬಿಸ್ನೆಸ್ ಮಾಡ್ತಾವ್ರೆ, 1000 ಕೋಟಿ ದುಡ್ಡು ಮಾಡ್ತಾವ್ರೆ. ಮೊನ್ನೆ ಕರ್ನಾಟಕದಲ್ಲಿ ಜೈನ್ ಸಮುದಾಯ ಒಂದೇ ಸತಿ 250 ಐಷಾರಾಮಿ ಕಾರುಗಳು ತಗೊಂಡವ್ರೆ. ನಮ್ಮವರು 2 ವೀಲರ್ ತಗೋಣ ಕೂಡ ಯೋಗ್ಯತೆ ಇಲ್ಲ. ಏನ್ ಹೇಳ್ಬೇಕು? ಈಗ ಇದು ಸರ್, ಈ ಡಿಸ್ಪ್ರಯಾರಿಟಿ ಅಂದ್ರೆ ಈ ಒಂದು ತಾರತಮ್ಯ ಕೊನೆಗೆ ಎಲ್ಲಿ ಒಂದು ಜನಾಂಗೀಯ ಯುದ್ಧ ಏನ್ ಆಯ್ತಲ್ಲ ವಿದೇಶಗಳಲ್ಲಿ, ಹಾಗೆ ಇಲ್ಲೊಂದು ಅಂತ ಒಂದು ಏನು ಹೊರನಾಡಿಗರ ವಿರುದ್ಧ ಇಲ್ಲೊಂದು ಸಿಡಿದೇಳೋ ವಾತಾವರಣ ಕಾಣಿಸ್ತಾ ಇದ್ದಾವೆ ನೋಡಿದ್ರೆ. ಅಲ್ಲ, ಏನ್ ಆಗ್ಬಿಡಿದೆಯಲ್ಲ ಸರ್. ಈಗ ನಾವು ಬೇರೆಯವ್ರು ಯಾರನ್ನೂ ದ್ವೇಷ ಮಾಡಲ್ಲ. ಹೊರನಾಡು ಅಂತ ನಾವ್ ಹೇಳೋಕಲ್ಲ, ಎಲ್ಲ ಭಾರತೀಯರೇ. ಬಟ್ ಮೂಲವಾಗಿ ಕನ್ನಡಿಗರಿಗೆ ಸಿಗಬೇಕಾದಂತ ಪ್ರಾಶಸ್ತ್ಯ ಸಿಗ್ತಾ ಇಲ್ವಲ್ಲ? ಎಲ್ಲಿ ಸಿಗ್ತಾ ಇದೆ? ಎಲ್ಲಿ ಕೊಡ್ತಾ ಇದಾರೆ? ಈ ಹೇಳೋ ಸಮಸ್ಯೆಗಳು ಇಷ್ಟು ಕೂಡ ನೀವೊಂದು ಒಬ್ಬ ಸಂಶೋಧಕನ ರೀತಿ ಒಬ್ಬ ಮಾಧ್ಯಮ ಮಾಡ್ಬೇಕಾದ ಕೆಲಸ ನೀವು ಮಾಡ್ತಾ ಇದ್ದೀರಾ. ಇನ್ವೆಸ್ಟಿಗೇಟಿವ್ ಜರ್ನಲಿಸಂ ಮಾಡಿದೀರಾ ನೀವೀಗ. ಇಲ್ಲಿ ನಾವು ಗಮನಿಸೋದು ಇದೆಲ್ಲ ಮುಖ್ಯಮಂತ್ರಿಗೆ ಗೊತ್ತಿಲ್ವಾ? ಮುಖ್ಯಮಂತ್ರಿ ಕಣ್ಮುಚ್ಚ ಮುಖ್ಯಮಂತ್ರಿನ ಡೆಪ್ಯೂಟಿ CM ಇಬ್ಬರನ್ನು ಪಾರ್ಟಿ ಮಾಡಿ ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀನಪ್ಪ.
ಆಮೇಲೆ ಸಿಡಿಪಿ ಪ್ಲಾನ್ ಬೆಂಗಳೂರು ಬಿಡಿಎ ಹತ್ರ ಸಿಡಿಪಿ ಪ್ಲಾನ್ ಇದೆ, ಮಾಸ್ಟರ್ ಪ್ಲಾನ್ ಅಂತಾರೆ ಅದನ್ನ. ಮಾಸ್ಟರ್ ಪ್ಲಾನ್ ರಿವೈಸ್ ಮಾಡ್ಬೇಕು. 2015 ರಿವೈಸ್ ಮಾಡಿರೋದು 10 ವರ್ಷ ಆಗಿದೆ, ಇದುವರೆಗೂ ರಿವೈಸ್ ಮಾಡಿಲ್ಲ. ಎಷ್ಟು ಬ್ರಿಡ್ಜ್ ಇರಬೇಕು, ಎಷ್ಟು ಮನೆ ಇರಬೇಕು, ಎಷ್ಟು ಕಾಡು ಇರಬೇಕು ಅಂತ ಮಾಸ್ಟರ್ ಪ್ಲಾನ್ ರಿವೈಸ್ ಮಾಡಿಲ್ಲ ಅವರು, ಮಾಡಲ್ಲ ಇವರು, ಬೇಕಾಗಿಲ್ಲ. ಅಲ್ಲ ಬೆಂಗಳೂರೇ ಇನ್ನೂ ಸರಿ ಎಕ್ಕೊಟ್ಟು ಹೋಗ್ತಾರೆ. ಸುತ್ತಮುತ್ತ ಈಗ ಆನೇಕಲ್ಲು, ಬಿಡದಿ, ಈ ಕಡೆ ನೆಲಮಂಗಲ ಈ ಕಡೆ ಎಲ್ಲ ಇಡೀ ಬೆಂಗಳೂರನ್ನ ವ್ಯಾಪಿಸ್ತಾ ಇದಾರೆ. ಮತ್ತು ಅಲ್ಲಿರೋ ರೈತರನ್ನ ಒಕ್ಲೆಬ್ಬಿಸ್ತಾ ಇದಾರೆ, ಜಮೀನ್ ಕಿತ್ಕೋತಾ ಇದಾರೆ. ರೈತರು ಇವತ್ತು ಬೀದಿಗೆ ಬರ್ತಾ ಇದಾರೆ. ಇಲ್ಲಿ ಒಂದು ನಗರ ಪ್ರದೇಶದಲ್ಲಿ ಕನ್ನಡಿಗರು ಸಾಯ್ತಾ ಇದಾರೆ, ಹೊರಗಡೆ ರೈತರು ಸಾಯ್ತಾ ಇದಾರೆ. ಸೊ ರೈತರು ಒಂದ್ ರೀತಿ ಒಂಥರ ಸ್ವಿಸ್ ಬ್ಯಾಂಕ್ ಇದ್ದಂಗೆ. ಅವ್ರ ಕಬ್ಬು ಇಸ್ಕೊಂಡ್ಬಂದು ಇವರು ಏನೋ ಹುಡುಕಲ್ ಬೆಲ್ಲ, ಶುಗರು, ಕ್ರಿಸ್ಟಲ್ಸ್, ಆಮೇಲೆ 5 ಸ್ಟಾರ್ ಹೋಟ್ಲಿಗೆ ಏನೋ ಶುಗರ್, ಎಕ್ಸ್ಪೋರ್ಟ್ ಗೆ ಶುಗರ್, ಮೊಲಾಸಿಸ್ ಮಾಡಿ ಡಿಸ್ಟಿಲರೀಸ್ಗೆ ಅದನ್ನ ಮಾರ್ತಾರೆ. ಆಮೇಲೆ ಅದರಿಂದ ಕರೆಂಟ್ ಉತ್ಪತ್ತಿ ಮಾಡ್ತಾರೆ, ಅದರಿಂದ ಕಾರ್ಡ್ಬೋರ್ಡ್ ಮಾಡ್ತಾರೆ, ಅದರಿಂದ ಪೇಪರ್ ಮಾಡ್ತಾರೆ. ಕಬ್ಬು ಅನ್ನೋದು ಸರ್ ಅದು ಚಿನ್ನ ಇದ್ದಂಗೆ. ಆ ಚಿನ್ನವನ್ನ ತಗೊಂಬಂದು ದರೋಡೆ ಕೈ ಕೊಡ್ತಾರೆ. ಇವತ್ತು ಆ ಕಬ್ಬು ಶುಗರ್ ಫ್ಯಾಕ್ಟರಿ ಓನರ್ಗಳೆಲ್ಲ MLAಗಳು, ಮಿನಿಸ್ಟರ್ಗಳು, ಕಾಂಗ್ರೆಸ್ ಅವರು, ಬಿಜೆಪಿ ಅವರು, JDS ಅವರು, ಬೆಳೆಯವರೆಲ್ಲ ನಮ್ ರೈತರು. DK ಶಿವಕುಮಾರ್ ಹೇಳ್ತಾನೆ ಬೆಂಗಳೂರಿಗೆ ಇನ್ನೊಂದು ಏರ್ಪೋರ್ಟ್ ಬೇಕಂತೆ. ಯಾಕಯ್ಯ ನೈಟ್ ಓಡಿಸ್ ಏರ್ಪೋರ್ಟ್ ಬೇಡ ಅಂದಾನೆ ಅವನು. ನಿಮ್ಗೇನ್ ಇನ್ನೊಂದು ಏರ್ಪೋರ್ಟ್? ರೈತರ ಜಮೀನ ಪುಕ್ಸಟೆ ಬಿದ್ದೈತೆ ಅಂತ ಕಿತ್ಕೊಂಡು ನೀವು ಏರ್ಪೋರ್ಟ್ಗಳು ಮಾಡೋದು, ರಿಂಗ್ ರೋಡ್ಗಳು ಮಾಡೋದು, ಲೇಔಟ್ಗಳು ಮಾಡೋದು ಯಾರಿಗೋಸ್ಕರ ಮಾಡ್ತಾರ ಇವರೆಲ್ಲ ಇವರು? ನೀವ್ ಹೇಳಿದ ಮಾತಿಗೆ ಬಂದ್ರೆ ನೀವೆಲ್ಲಾ ಕಡೆ ಬಿಲ್ಡಿಂಗ್ ಕಟ್ಟಿ ಎಲ್ಲಾ ಏರ್ಪೋರ್ಟ್ ಮಾಡಿ ಕೊನೆಗೆ ಹೊಟ್ಟೆಗೆ ಏನ್ ತಿಂತೀರಾ? ಮಣ್ಣು ತಿಂತೀರಾ, ಕಲ್ ತಿಂತೀರಾ? ಆಲ್ರೆಡಿ ಮಣ್ಣು ತಿನ್ನೋ ಮಟ್ಟ ಬಂದ್ಬಿಟ್ಟಿದೆ ನಮ್ಗೀಗ. ಆಲ್ರೆಡಿ ಮಣ್ಣು ತಿನ್ನೋ ಮಟ್ಟ ನಾವು ಬಂದಿದೆ ನಮ್ಗೀಗ. ಕ್ಯಾನ್ಸರ್ ನೋಡಿ, ಪ್ರತಿ ಮನೆ ನೋಡಿ 10,000 ಜನಕ್ಕೆ ಸ್ಕ್ಯಾನಿಂಗ್ ಮಾಡಿದರೆ 5,600 ಜನಕ್ಕೆ ಕ್ಯಾನ್ಸರ್ ಇದೆ ಅಂತ ಸರ್ಕಾರದಿಂದ ಯಾವ್ದೋ ಸ್ಕೀಮ್ ಅಲ್ಲಿ ಮಾಡಿದ್ದಾರೆ. ಆ ಸ್ಕೀಮ್ ಅಲ್ಲಿ ಗೊತ್ತಾಗಿದೆ 5,600 ಜನಕ್ಕೆ ಕ್ಯಾನ್ಸರ್ ಇದೆ. ಬಿಕಾಸ್ ಆಫ್ ಪೊಲ್ಯೂಷನ್. ಅಲ್ಲ, ಎಕ್ಸ್ಟ್ರೀಮ್ ಪೊಲ್ಯೂಷನ್, ಬರೀ ಪೊಲ್ಯೂಷನ್ ಅಲ್ಲ, ಎಕ್ಸ್ಟ್ರೀಮ್ ಪೊಲ್ಯೂಷನ್. ನಮ್ ತಾತ ಎಲ್ಲ 100 ವರ್ಷ ಬದುಕ್ತಾ ಇದ್ರು. ಇವತ್ತು 30 ವರ್ಷಕ್ಕೆ ಬರಬಾರ್ದು ರೋಗ ಎಲ್ಲ ಬರ್ತದೆ ಬಿಕಾಸ್ ಆಫ್ ದ ಕಾಂಟ್ರಿಬ್ಯೂಷನ್ ಆಫ್ ದ 3 ಪಾರ್ಟಿಗಳು. ಈ 3 ಪಾರ್ಟಿಯವರು ಬರೀ ಎಕ್ಸ್ಪ್ಲಾಯ್ಟೇಷನ್ ಮಾಡಿದ್ದಾರೆ, ಕಮರ್ಷಿಯಲೈಸೇಷನ್ ಮಾಡಿದ್ದಾರೆ. ರೈತರು ಅಂದ್ರೆ ಅಲ್ಲ ಸರ್, ಇವ್ರು ಹೇಳ್ತಾರೆ, ಸಿದ್ದರಾಮಯ್ಯ ಹೇಳ್ತಾನೆ ನಮ್ಗೆ ಏನೋ ಕರ್ನಾಟಕದ 6 ಜಿಲ್ಲೆನಲ್ಲಿ IT ಪಾರ್ಕ್ಗಳನ್ನ IT ಪಾರ್ಕ್ ಅಲ್ರಿ, ಕೃಷಿ ಪಾರ್ಕ್ಗಳನ್ನ ಮಾಡಿ. ಇವತ್ತು ಭಾರತ ದೇಶದ ಬೆನ್ನೆಲುಬು ಕೃಷಿ. ರೈತರಿಗೆ ಹೊಸ ಟ್ರ್ಯಾಕ್ಟರ್ ಕೊಡಿ, ಟೆಕ್ನಾಲಜಿ ಕೊಡಿ, ಅವ್ರ ಬೋರ್ವೆಲ್ಗಳಿಗೆ ಏನೋ ಸೋಲಾರ್ ಪ್ಯಾನೆಲ್ಗಳು ಕೊಡಿ. ನಿಮ್ಮನ್ನ ಸಾಕ್ತಾರೆ ಅವ್ರು, ಈ ದೇಶನ ಸಾಕ್ತಾರೆ ಅವ್ರು. ರೈತರ ಜಮೀನ್ ಕಿತ್ಕೊಳ್ಳೋದಂತೆ. ಯಾವನ ಈ ರನ್ಯಾರಾವ್ ಅಂತವ್ರಿಗೆ ಅದನ್ನ ರನ್ಯಾರಾವ್ ಜೈಲಲ್ಲ ಅವಳಿಗೆ 10 ಎಕರೆ KDB ಲ್ಯಾಂಡ್ ಕೊಟ್ಟವ್ರೆ. ಲೆಕ್ಕಾಕಲಿ ಸ್ಮಗ್ಲರ್ಗೆ ಲ್ಯಾಂಡ್ ಕೊಡಕ್ಕೆ ಇವರು ರೈತರ ಜಮೀನ್ ಕಿತ್ಕೊಂತಾರೆ. ಬಹಳ ಅತ್ಯುತ್ತಮವಾದ ಉದಾಹರಣೆ ಕೊಟ್ರೆ ನೀವು. ಹೌದು, ಸ್ಮಗ್ಲರ್ ಕೊಟ್ಟವ್ರೆ. ಅವ್ನು BPL ಇಂಡಿಯಾ ಲಿಮಿಟೆಡ್, ಅವ್ನು ಸುವರ್ಣ ರಾಜೀವ್ ಚಂದ್ರಶೇಖರ್ ಮಾವನು ಕೊಟ್ಟವ್ರೆ. ಅವ್ನು ಮಾರ್ಕೊಂಡವನೆ ಮಾರುತಿ ಸುಜುಕಿಗೆ. ಹಂಗಾರೆ ರೈತರ ಜಮೀನ ಇವರು ಕಬ್ಜಾ ಮಾಡಿ KDB ಅನ್ನೋ ಹೆಸರಲ್ಲಿ, ಇಂಡಸ್ಟ್ರಿ ಅನ್ನೋ ಹೆಸರಲ್ಲಿ 55 ವರ್ಷದಲ್ಲಿ 1.5 ಲಕ್ಷ ಇಂಡಸ್ಟ್ರೀಸ್ ಅವೆ ಇಲ್ಲಿ. 1.5 ಲಕ್ಷ ಎಕರೆಯಲ್ಲಿ ಇಂಡಸ್ಟ್ರಿ ಇದೆ. ನಮಗೆ ಮೊದಲಾಗಿ KDB ಕೊಟ್ಟಿರೋಂತ ಲ್ಯಾಂಡ್ ಆಡಿಟ್ ಆಗ್ಬೇಕು ನಮ್ಗೆ. ಅಲ್ಲಿ ನಿಜವಾಗ್ಲೂ ಇಂಡಸ್ಟ್ರಿ ಇದರ ಅಥವಾ ರಿಯಲ್ ಎಸ್ಟೇಟ್ ಮಾಡಿದಾರ ನಮ್ಗೆ ಗೊತ್ತಾಗ್ಬೇಕು. ಆಮೇಲೆ KDB ಕೆಲಸ ಮಾಡ್ಬೇಕೆ ಹೊರತು KDB ಬೇಕಾಗಿಲ್ಲ ನಮ್ಗೆ. ರೈತರ ಜಮೀನ್ ಕಬ್ಜಾ ಯಾಕೆ? ಕೃಷಿ ಇಂಡಸ್ಟ್ರಿ ಅಲ್ವಾ? ಯೋಗ್ಯತೆ ಕೃಷಿ ಅಭಿವೃದ್ಧಿ ಪ್ರಾಧಿಕಾರ ಮಾಡ್ಬೇಕಲ್ವಾ ಈಗ ಅವರು? ಅವನು ಈಗ ಅಲ್ಲಿ ಬಿಡದಿ ಹತ್ರ ಅಲ್ಲಿ 8,000 ಎಕರೆ ಇವ್ರ ಅಜ್ಜಿ ತಲೆಡ್ಬೇಕಂತೆ. ಅಲ್ರಿ, ನಿನಗೆ ಯೋಗ್ಯತೆ ಇದ್ರೆ ಮಾರ್ಕೆಟ್ ರೇಟ್ 50 ಕೋಟಿ ಕೊಡ್ತಾರ ರೈತರು. ನಿನ್ಗೆ ಏರ್ಪೋರ್ಟ್ ಮಾಡ್ಬೇಕಂದ್ರೆ ನೀನ್ ಲ್ಯಾಂಡ್ ಕೊಡಲ್ಲ ನಿನ್ಗೆ. ನಾವು ಪಾರ್ಟ್ನರ್ ಆಗ್ತೀವಲ್ಲ ರೈತರು. ಅದು ಏರ್ಪೋರ್ಟ್ ಅಲ್ಲಿ ಬರೋ ದುಡ್ಡು ಅವ್ರಿಗೆ 50% ಹೋಗ್ಬೇಕು. ಯೋಗ್ಯತೆ ಇದೆಯಾ ನಿನ್ಗೆ? ಅಲ್ಲ, ಇದೇ ತೀರ್ಪಿರೋದು 2013 ಕಾಯ್ದೆಯಲ್ಲಿ ಇದೇ ಇರೋದು. 50% ನೀವು ಶೇರ್ ಮಾಡ್ಬೇಕು ಅಂತಲೇ ಇರೋದು. ಆದ್ರೆ ಇದನ್ನೆಲ್ಲ ಚೇಂಜ್ ಮಾಡ್ಕೊಂಡು ಬರೀ ಬೋಗಸ್ಸು ರಿಯಲ್ ಎಸ್ಟೇಟ್ ಕಬ್ಜಾ ಮಾಡೋದು, ಕಬ್ಬಲ್ ತಿಂತಾರೆ. ರೈತರ ಜಮೀನನ್ನ ಕಿತ್ಕೊಂಡು ಲೇಔಟ್ ಮಾಡ್ತಾರೆ, ರೈತರ ಜಮೀನ್ ಕಿತ್ಕೊಂಡು ಏರ್ಪೋರ್ಟ್ ಮಾಡ್ತಾರೆ. ಅಲ್ಲಯ್ಯ, ಇರೋ ಏರ್ಪೋರ್ಟ್ ನ ಡೇ ಅಂಡ್ ನೈಟ್ ಓಡಿಸೋ ನಿಂಗೇನ್ ತಿಕಾಬಾರನ? ಟ್ರೈನ್ ಅಲ್ಲಿ ಹೋಗಕ್ಕೆ ನಿಂಗೆ ಅಲ್ಲಿ ಹೋಗಕ್ಕೆ ತಿಕಾಬಾರ ಅಂತೆ. ಅದಕ್ಕೋಸ್ಕರ ರೈತ ಯಾಕೆ ಜಮೀನ್ ಕಲ್ಕೊಬೇಕು? ಆಮೇಲೆ ಬರೀ ಏರ್ಪೋರ್ಟ್ ಮಾಡ್ತಾರೆ, ಕಾಡ್ಯಾರು ಮಾಡ್ತಾರೆ. ಬೆಂಗಳೂರು ಕೆಂಪೇಗೌಡ ಒಬ್ಬ ರೈತ. ಇವತ್ತು ಹುಡುಕರು ಕೂಡ ಒಂದ್ ಜಮೀನ್ ಸಿಗಲ್ಲ ನಿಮ್ಗಿಲ್ಲಿ. ಅವನ್ ಆ ಕೆಂಪೇಗೌಡನ ಸ್ಟ್ಯಾಚ್ಯೂ ತಗೊಂಡಾಗ ಅಲ್ಲಿ ಇಟ್ಟುಬಿಟ್ಟು ಅವ್ನ ಜಮೀನೆಲ್ಲ ನುಂಗಾಕವ್ರೆ ಬೇವರ್ಸಿ ನನ್ ಮಕ್ಳು. ಅಲ್ಲ, ಫೈನಲಿ ಸರ್, ಈಗ ನಾವ್ ಇಷ್ಟೆಲ್ಲ ಮಾತನಾಡೋದು, ಇಷ್ಟೆಲ್ಲ ನಾವು ಮಾತಾಡ್ತಾ ಇರ್ತೀವಿ, ಅವ್ರು ಕೇಳಿಸ್ಕೊತಾ ಇರ್ತಾರೆ. ಆದ್ರೆ ಕೊನೆಗೆ ಈಗ ಇವ್ರು ಸೇವ್ ಆಗ್ಬಾರ್ದು, ಇನ್ನೊಬ್ಬ ಯಾರು ಆಯ್ತಾರೆ ಅಥವಾ ಇವರೇ ಮುಂದುವರಿತಾರೆ, ಪರಿಹಾರ ಏನು? ಪರಿಹಾರ 2028 ನಾನು CM ಆಗ್ತೀನಿ, ಸಾಮಾನ್ಯ ಜನರನ್ನ MLA ಮಾಡ್ತೀನಿ. ಖಂಡಿತ. ಐ ಆಮ್ ನಾಟ್ ಸ್ಮೈಲಿಂಗ್. ಏನು ಅಂತಂದ್ರೆ
ಈ ರೀತಿ ಪ್ರತಿಯೊಬ್ಬ ಸಾಮಾನ್ಯ ಕನ್ನಡಿಗ, ಸಾಮಾನ್ಯ ಭಾರತೀಯ ನಾನೇ ನಮ್ ದೇಶ ಉಳಿಸ್ಕೋತೀನಿ ಅಂದಾಗ ಮಾತ್ರ ಇದು ಉಳಿಯಕ್ ಸಾಧ್ಯ. ಸರ್ ದೇಶ ಅನ್ನೋ ಹೆಸರಲ್ಲಿ ಮಾರಾಟ ಮಾಡಿದಾನೆ ಇವನು. ಮೋದಿ 1,80,00,000 ಕೋಟಿ ಸಾಲ ಮಾಡಿಟ್ಟಾನು. ಈ ಬೇವರ್ಸಿ ನನ್ನ ಮಕ್ಕಳು ರಾಜ್ಯ ಸರ್ಕಾರ 9 ಲಕ್ಷ ಕೋಟಿ ಸಾಲ ಮಾಡಿಟ್ಟವ್ರೆ. ಸರ್ ನಮ್ ಸಾಲ ತೀರ್ಸೋದಂದ್ರೆ ಜನ ಈ ನನ್ನ ಮಕ್ಕಳು ಬೇವರ್ಸಿಗಳು ಮಾಡಿರೋ ಸಾಲಗಳನ್ನ ತೀರ್ಸ್ಬೇಕು. ಅವರು ಸಾಲ ಯಾಕೆ ತೀರಿಸ್ತಾರೆ, ಸಾಲ ಯಾಕೆ ಮಾಡ್ತಾರೆ ನಿಮ್ಗೆ ಗೊತ್ತಲ್ಲ. ಅದು ಸಾಲ ಲೂಟಿ ಸರ್. ನಮ್ಮನ್ನೆಲ್ಲ ಗುಲಾಮ್ ಮುಂಚೆ ಎಲ್ಲ ಲಂಗೋಟಿ ಹಾಕಿದ್ರಲ್ಲ, ಅದೇ ಸ್ಟೇಜ್ಗೆ ತತ್ತಾರೀಗ. ಹಲೋ, ಹೇಳಿ. ಅಂತಿಮವಾಗಿ ನೀವು ಏನು ಒಂದ್ ದೊಡ್ಡ ಮನೆಗೂ ಈಗ ಹೇಳ್ತಾ ಇದ್ರಲ್ಲ, ಮನೆಗೂ ಪೊಲೀಸ್ ಅಂತಾರೆ, ಮನೆಗೂ ರಾಜಕೀಯ ಆಗ್ಬೇಕು, ಮನೆಗೂ ಬಡವರ ಮಕ್ಕಳು MLA ಆಗ್ಬೇಕು, ಹೆಣ್ಮಕ್ಳು MLA ಆಗ್ಬೇಕು, ಸಾಮಾನ್ಯ ಜನರ ಅಧಿಕಾರ ಬರಬೇಕು. ಈ ಬೋಳಿ ಮಕ್ಕಳು ನಮ್ ಕಬ್ಬನ್ನ ತಗೊಂಡು ನಮ್ ರೈತರದ್ದು ಏನೋ ಸವಲತ್ತು ತಗೊಂಡು ಹೆಲಿಕಾಪ್ಟರ್ ತಗೊಂತಾರೆ, ನಮ್ ರೈತರದ ಸೈಕಲ್ ಕೂಡ ಇಲ್ಲ. ಸರ್ ನಾನೇನಾದ್ರೂ CM ಆದ್ರೆ ನಮ್ಮ ರೈತರು BMW ಕಾರಲ್ಲಿ ಓಡಾಡ್ತಾರೆ. ನಮ್ಮ ದೇಶದಲ್ಲಿ ಆಲ್ರೆಡಿ ಉದಾಹರಣೆ ಇದೆ. ಪಂಜಾಬ್ ಅಲ್ಲಿ ಮತ್ತೆ ಹರಿಯಾಣದಲ್ಲಿ ಜನ BMW ಓಡಾಡ್ತಾರೆ. ಅಲ್ಲಿರುವಂತ ರೈತರು ಪರಿಸ್ಥಿತಿ ಕರ್ನಾಟಕ ಬರ್ಬೇಕು. ಎಲೆಕ್ಷನ್ ಸಿಸ್ಟಮ್ ನ ಕ್ಯಾಪ್ಚರ್ ಮಾಡಾಗಿದೆ. ಎಲೆಕ್ಷನ್ ಮುಂದೆ ನಡೀತದೋ ಇಲ್ವೋ ಅನ್ನೋ ಅನುಮಾನ ಬಂದಿದೆ. ಸೊ ಇಂಥದ್ರಲ್ಲಿ ನಾವು ಎಲ್ಲಿವರೆಗೂ ಕಾಂಗ್ರೆಸ್ ಅಂತ ಬೇವರ್ಸಿ ಪಕ್ಷ ಇದೆಯಲ್ಲ, ಪಾಪ ಪಕ್ಷ ಒಳ್ಳೇದು, ಅದನ್ನ ಒಂದಷ್ಟು ಜನ ಕ್ಯಾಪ್ಚರ್ ಮಾಡಿ ಕೂತವ್ರಲ್ವಾ. DK ಏನ್ ಬೇಕು, ಜಮೀನ್ ಬೇಕು, ರಿಯಲ್ ಎಸ್ಟೇಟ್ ಮಾಡಬೇಕು, ದುಡ್ಡು ಹಂಚಬೇಕು. ನಾವ್ ಮಾಡಲ್ಲ ಅದನ್ನ. ಸರ್ ಪಕ್ಷಗಳು ಒಳ್ಳೇದು, ಯಾವ ಪಕ್ಷನೂ ಕೆಟ್ಟದಲ್ಲ. ಬಟ್ ಅಲ್ಲಿ ಕೂತಿರೋ ಅಂತವ್ರು ಎಲ್ಲ ಇಂತ ದಂಡಪಿಂಡಗಳು, ಲೂಟಿಕೋರ್ರು, ದೊರಡೆಕೋರ್ರು. ಈಗ ನೋಡಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇನ್ಸ್ಪೆಕ್ಟರ್ಗಳು ಬಿಜಿಗ್ ಬಂದ್ರು. ಈಗ ಹೆಡ್ ಕಾನ್ಸ್ಟೇಬಲ್ ನೋಡಿ ಮನೆ ದರೋಡೆ ಮಾಡೋನೆ, ಅಲ್ಲಿ ATM ರಾಬ್ರಿ. ನೆನ್ನೆ ಮಾಲೂರು ಅಲ್ಲಿ ಕಿಡ್ನಾಪಿಂಗ್ ಮಾಡ್ಬಿಟ್ಟು 20 ಲಕ್ಷ ವಸೂಲಿ ಹಾಕೋನೆ, ಯಾರೋ ಚಲಪತಿ ಅಂತ ಕಾನ್ಸ್ಟೇಬಲ್. ಸೊ ಈ ತರ ಸಿಸ್ಟಮ್ ಅಲ್ಲಿ ಇನ್ಸ್ಟಿಟ್ಯೂಷನಲ್ ಕ್ರೈಮ್ ಆದಾಗ ಏನ್ ಮಾಡ್ಬೇಕು? ಟೋಟಲಿ ಕರಪ್ಟ್ ಆಗ್ಬಿಟ್ಟಿದೆ ಸಿಸ್ಟಮ್. ಹಂಗಾಗಿ ಈಗ ಒಟ್ಟಿಗೆ 10,000 ರೂಪಾಯಿ ಮಾಡಿದ್ದಾರೆ ಬಿಹಾರಲ್ಲಿ, 2 ಲಕ್ಷ ರೂಪಾಯಿ ಅಡ್ವಾನ್ಸ್. ಸರ್ ಅಲ್ಲಿ ನೋಡಿ ಸರ್, ಎಲ್ರೂ ಕಳ್ರೆ ಯಾರಿದ್ದಾರೆ ಸದೃಢವಾದಂತರು? ಆ ಪ್ರಶಾಂತ್ ಕಿಶೋರ್ ಅಂತ ನಿಂತ್ಕೊಂಡ ಬರೀ ಭಾಷಣ ವರ್ಕ್ ಮಾಡಬೇಕು. ವೋಟ್ ಡಿವೈಡ್ ಮಾಡದೆ ಅವ್ರ ಉದ್ದೇಶ ಆಗಿತ್ತಲ್ಲ. ಅಲ್ಲ, ಏನು ಉದ್ದೇಶ ಉದ್ದೇಶ ನೀವು ಕರೆಕ್ಟ್ ಆಗಿ ಜನಸಾಮಾನ್ಯ ಜೊತೆಲಿ ಇರುವಂತವ್ರು ಬಂದ್ರೆ ಅವಾಗ ಬದಲಾವಣೆ ಆಗತ್ತೆ. ಇಲ್ಲ ಏನ್ ಬದಲಾವಣೆ ಆಗುತ್ತೆ? ಈಗ ಅದೇನೇ ನಿಮ್ಗೆ, ಯಾಕಂದ್ರೆ ನೀವು ಬಹಳಷ್ಟು ಮಾತಾಡ್ತಾ ಇರ್ತೀರಾ, ಸಾಮಾಜಿಕ ಕಾಳಜಿ ಇದೆ ನಿಮ್ಗೆ. ಸೊ ಅಂತಿಮವಾಗಿ ಈ ಸಿಸ್ಟಮ್ ನ ಚೇಂಜ್ ಮಾಡೋದಕ್ಕೆ ಜನ ಬರಬೇಕು, ರೈತರು ಬರಬೇಕು. ನೀವು 100% ಚೇಂಜ್ ಮಾಡಬಹುದು, ವಿಚಾರನೇ ಅಲ್ಲ. 100% ಚೇಂಜ್ ಮಾಡಬಹುದು. ಸರ್ ನಾವು ಚೇಂಜ್ ಮಾಡಬೇಕಾದ್ರು ಅಂಬೇಡ್ಕರ್ ಹೇಳಿದ ಹಾಗೆ ಅಧಿಕಾರದಲ್ಲಿ ಕೂತ್ಕೊಂಡ್ರೆ ಮಾತ್ರ ಸಾಧ್ಯ. ನಾನು ಲಾ ಓದ್ಬೇಕಾದ್ರೆ ಏನ್ ಅನ್ಕೊಂಡೆ ಅಂತಂದ್ರೆ, ಲಾಯರ್ ಆಗ್ಬಿಟ್ರೆ ಬದಲಾವಣೆ ಮಾಡಬಹುದು ಅಂತ. ಬಟ್ ಅವತ್ತಿನ ಮಟ್ಟಿಗೆ ಸತ್ಯ ಇತ್ತು. ಬಟ್ ಇವತ್ತು ಗೊತ್ತಾಗಿದೇನೋ ಅಂತಂದ್ರೆ, ಲಾಯರ್ ಆದ್ರೆ ಒಂದೆರಡೇನೋ ಬದಲಾವಣೆ ಮಾಡಬಹುದೇ ಹೊರತು, ಅನ್ಲೆಸ್ ಯು ಬಿಕಮ್ ಎ ಲೆಜಿಸ್ಲೇಚರ್, ಅನ್ಲೆಸ್ ಯು ಬಿಕಮ್ ಎ CM, ನೀವು ಈ ಸಿಸ್ಟಮ್ ಅನ್ನ ಬದಲಾವಣೆ ಮಾಡಲ್ಲ. ಈಗ ಜುಡಿಷರಿ ಕೂಡ ಹೇಗಾಗಿದ್ರೆ, ಒಬ್ಬ ಚೀಫ್ ಜಸ್ಟಿಸ್ ಗೆ ಚಪ್ಪಲಿ ಹೊಡೆದ್ರೆ ಇವತ್ತು ನಾವು ಯಾರೋ ಮಾತಾಡಕ್ಕಾದ ಸ್ಥಿತಿಲಿ ಇದೀನಿ ಇವತ್ತು. ಕರೆಕ್ಟ್. ಅದೇ ಜುಡಿಷಿಯರಿ ಏನ್ ಬದಲಾವಣೆ ಮಾಡಿದೆ? ಈಗ ಚಪ್ಪಲಿ ಹೊಡೆದಿದ್ದಕ್ಕೆ ನಾವೆಲ್ಲ ಪ್ರಶ್ನೆ ಮಾಡಿದ್ವಿ, ನಮ್ಗೆಲ್ಲ ನೋವಾಗಿದಿಲ್ಲ ಅಂತ ಹೇಳ್ತಾ ಇಲ್ಲ. ಅದೇ ಜುಡಿಷಿಯರಿ ತನ್ನ ಅಪಾಯಿಂಟ್ಮೆಂಟ್ ಅನ್ನೇ ಏನೋ ಪಾರದರ್ಶಕತೆ ಮೇಂಟೈನ್ ಮಾಡಲ್ಲ. ಹೆಂಗ್ ಹೇಳ್ತೀರಾ ಇದಕ್ ಬಗ್ಗೆ ನೀವು? ಹೌದು. ಆಮೇಲೆ ಅದೇ ಜುಡಿಷಿಯರಿನಲ್ಲಿ ಹೆಣ್ಣು ಮಕ್ಕಳ ಪ್ರಾತಿನಿಧ್ಯ ಕೊಡಬೇಕಾದಂತ ಜುಡಿಷಿಯರಿನಲ್ಲಿ ನನಗೆ ಹೇಳಕ್ಕೆ ಬೇಜಾರಾಗ್ತಾ ಇದೆ. ನಾವು ಯಾರ ಶೂ ಹೊಡೆದ್ರು ಅಂತ ಎಲ್ಲ ನಮ್ಗೆಲ್ಲ ನೋವಿದೆ. ಓಕೆ, ಬಟ್ ಅದೇ ಗವಾಯಿಯವರು, ಅದೇ ಏನೋ ನಾವು ಹಿಂದುಳಿದ ವರ್ಗಗಳನ್ನ ಅಪಾಯಿಂಟ್ ಮಾಡಿದ್ವಿ ಅಂತ ಹೇಳಿದಂತ ಗವಾಯಿಯವರು ಹೆಣ್ಣು ಅದೇ ಸುಪ್ರೀಂ ಕೋರ್ಟ್ ಅಲ್ಲಿ 34 ಜನ ಲೆಫ್ಟ್ ಜಡ್ಜಿಗಳಲ್ಲಿ ಬರೀ ಒಬ್ಬರೇ ಹೆಣ್ಮಗಳಿದಲ್ಲ, ಅದು ಕರ್ನಾಟಕದವ್ರು ನಾಗರತ್ನಮ್ಮ. ಯಾಕೆ ಅಲ್ಲಿ 50% ಹೆಣ್ಣು ಮಕ್ಕಳನ್ನ ಅಪಾಯಿಂಟ್ ಲೆಫ್ಟ್ ಪೂಜೋನಾ ಯಾಕೆ ಕೇಳಬಾರ್ದು? ಅಲ್ಲ ಮಾಡಬಾರ್ದಲ್ಲ, ಅಪಾಯಿಂಟ್ ಮಾಡ್ಬೇಕಲ್ಲ, ಹೆಣ್ಮಕ್ಳನ್ನ ಅಪಾಯಿಂಟ್ ಮಾಡ್ಬೇಕಲ್ಲ. ಒಬ್ಬಳು ಹೆಣ್ಮಕ್ಳಿದಾರ್ರಿ, ಹೆಂಗ್ರಿ? ಸೀದಾ ಚಲೋ. ಹಾಗಾಗಿ ನಾನು ಒಬ್ಬರು ಯಾರಿಗೋ ಚಪ್ಪಲಿ ಹೊಡೆದ್ರೆ ಓಕೆ, ಅದು ಇಂಡಿವಿಜುವಲ್ ಕೇಸು, ಆದ್ರೂ ಕೂಡ ನಮಗ್ ನೋವಿದೆ. ಅದೇ ವ್ಯಕ್ತಿಗೆ ನೋವುಪಟ್ಟಂತ ವ್ಯಕ್ತಿ ಏನ್ ಬದಲಾವಣೆ ಮಾಡಿದ್ರು CJ ಕೂತ್ಕೊಂಡು? ಇದೇ ಪ್ರಶ್ನೆ ಇರೋದು. ಹೌದು. ಅಲ್ಲ, ಅವ್ರಿಗೆ ಆಗಿದ್ದ ಅವಮಾನಕ್ಕೆ ನಮ್ಗೆಲ್ಲ ನೋವಿದಿಲ್ಲ ಅಂತ ಹೇಳ್ತಾರೆ. ಬೇಜಾರಿದಾಗ ಆಗ್ಬಾರ್ದಾಗಿತ್ತು. ಏನ್ ಬದಲಾವಣೆ ಮಾಡ್ದಾಯಪ್ಪ? ಏನ್ ರಾಜಕೀಯಕ್ಕೆ ಬರ್ಬೇಕು ಅಂತಿದಾರ? ಇದೆಲ್ಲ ಮಾಡ್ಬಿಟ್ಟು ಅದೇ ಕೋರ್ಟ್ ಅಲ್ಲಿ 34 ಕೋರ್ಟ್ ಇದೆ, 34 ಜನ ಜಡ್ಜಸ್ ಅಲ್ಲಿ ಬರೀ ಒಬ್ಳೆ ಹೆಣ್ಮಗಳಿತ್ತಲ್ಲ. ಎಷ್ಟು ಜನ ಇರ್ಬೇಕಲ್ಲಿ ಅಲ್ವಾ? ಕನಿಷ್ಠ 50% ಇರ್ಬೇಕಲ್ಲ. ಏನ್ ಬದಲಾವಣೆ ಮಾಡ್ದಪ್ಪ? 33% ಅಂದ್ರೆ 50% ಮಂದಿ ಬರ್ಬೇಕಲ್ಲ. 50% ಮಾಡ್ರಿ ಸರ್. ಹೆಣ್ಮಕ್ಳು ರೇಪ್ ಆಗತ್ತೆ. ಒಂದು ಹೆಣ್ಮಗಳು ಜಡ್ಜ್ ಅದನ್ನ ಕೇಳಿದ್ರೆ ಸ್ಲೋ ಆರಾಮ್ಸೆ ಇದೇನೋ ಹೆಂಗಿರ್ತದೆ? ಒಂದ್ ಹೆಣ್ಣು ಮಗಳು ತನ್ನ ಶೀಲ ಕಳ್ಕೊಂಡೆ ನನ್ ಮೇಲೆ ಮೊಲೆಸ್ಟೇಷನ್ ಆಯ್ತು ಅಂತ ಒಬ್ಬ ಫಿಮೇಲ್ ಜಡ್ಜ್ ಹತ್ರ ಹೇಳೋದು, ಒಬ್ಬ ಮೇಲ್ ಜಡ್ಜ್ ಹತ್ರ ಹೇಳೋಕೆ ಎಷ್ಟು ಡಿಫ್ರೆನ್ಸ್ ಇದೆ?
ಅಲ್ವಾ? Yes. ಹಾ? Yes, 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 yes. ಸಮಗ್ರ ಕ್ರಾಂತಿ ಆಗ್ಬೇಕು. ಕ್ರಾಂತಿ ಆಗುತ್ತೆ ಸರ್. Yes. ಸದ್ಯಕ್ಕೆ ವಾಂತಿ ಆಗ್ತಾ ಇದೆ, ಆಗುತ್ತೆ. ಥ್ಯಾಂಕ್ ಯು ಸರ್. ಲೆಫ್ಟ್ ಅಲ್ಲಿ ಆಟೋಗೆ ತೋಡಾಗೆ ಆಯ್ತು ಸರ್, ಥ್ಯಾಂಕ್ ಯು. ಎಸ್ ಎಸ್. ಈಗ ಸರ್ ಅಲ್ಲಿ ನಿಂತ್ಕೊಂಡು ನಾವು MLA ಗಳು ಗೆದ್ದು ಯಾಕೆ ಮಾಡಕ್ಕಾಗಲ್ಲ ಸರ್? ಒಂದು ಡೆಲ್ಲಿ ಅನ್ನೋ ಜಾಗದಲ್ಲಿ ಏನೋ 3 ಟರ್ಮ್ ಸಾಮಾನ್ಯ ಮನುಷ್ಯ CM ಅಂತ ನಾವ್ಯಾಕೆ ಮಾಡಕ್ಕಾಗಲ್ಲ? ಇವತ್ತು ನಿನ್ನೆ ಚಂಡೀಗಢಕ್ಕೆ ಅಡ್ಮಿನಿಸ್ಟ್ರೇಟರ್ ನೇಮಿಸಿದ್ದಾರೆ. ಅಡ್ಮಿನಿಸ್ಟ್ರೇಟರ್ ಅರ್ಥ ಆಯ್ತಾ ನಿಮ್ಗೆ? ಅರ್ಥ ಆಯ್ತಾ ನಿಮ್ಗೆ? ಅದು ಕ್ಯಾಪಿಟಲ್ ಆಫ್ ಹರಿಯಾಣ ಅಂಡ್ ಪಂಜಾಬ್. ಇರ್ಲಿ ಬಿಡಿ. ಅಲ್ಲ ಸರ್, ಈಗ ಕೌಂಟರ್ ಮಾಡ್ಬೇಕಾದ್ರೆ ಹೊಸಬರು ತಗೊಳ್ಬೇಕು. ಬರೀ ಕಾಂಗ್ರೆಸ್ ಪಕ್ಷದಲ್ಲಿ ಹೊಟ್ಟೆ ತುಂಬಿರೋ ಖರ್ಗೆ ಮಗ, ಇವನು ಸಿದ್ದರಾಮಯ್ಯನ ಮಗ, ಸಿದ್ದರಾಮಯ್ಯ DK ಏನ್ ಮಾಡಕ್ಕಾಗುತ್ತೆ ಅವ್ರ ಕೈಲಿ ಕ್ರಾಂತಿ? ಹೊಟ್ಟೆ ತುಂಬಿದೆ ಅವ್ರಿಗೆ. ಎಲ್ಲ ನಾವು ಬಡವ್ರ ಮಕ್ಳೇ ಬರ್ಲಿ ಬಿಡಿ, ಬರ್ಲಿ. ಇಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಮಗನಿಗೆ ಟಿಕೆಟ್ ಕೊಡ್ಬೇಕು. ಲಕ್ಷ್ಮೀ ಹೆಬ್ಬಾಳ್ಕರ್ ಮಗನಿಗೆ ಟಿಕೆಟ್ ಕೊಡ್ಬೇಕು. ಅಲ್ಲಿ ಸತೀಶ್ ಜಾರಕಿಹೊಳಿ ಮಗಳಿಗೆ ಕೊಡ್ಬೇಕು, ಪ್ರಿಯಾಂಕನಿಗೆ. ಇವನ್ಗೆ ಯಾರಿಗೆ ಏನೋ ಈ ತರ ಸರ್ ಅವ್ರವ್ರ ಮಕ್ಕಳು ಕೊಡಂಗಿಲ್ಲ. ಮತ್ತೆ ರಾಜಕೀಯ ಏನಕ್ಕೆ ಬೇಕು? ಮತ್ತೆ ಈಗ 19 ಜನ ಡೈರೆಕ್ಟ್ ಆಗಿ JDS ನವರು ಅಧಿಕಾರದಲ್ಲಿದ್ದಾರೆ, 22 ಜನ ಇಂಡೈರೆಕ್ಟ್ ಆಗಿ ಅಧಿಕಾರದಲ್ಲಿದ್ದಾರೆ. ನಿನ್ನೆ ಬಿಜೆಪಿ ಪ್ರಮಾಣ ವಚನ ಸ್ವೀಕರಿಸಿದ್ರಲ್ಲಿ 18 ಜನ ಬಿಜೆಪಿಲಿ ಅವರವರೇ ಎಲ್ಲರೇ ಸೇರಿ 9 ಜನ ಒಂದ್ ಫ್ಯಾಮಿಲಿ ಇದ್ದಾರೆ. ಸರ್ ಇದು ಫ್ಯಾಮಿಲಿ ನೀವು ಎಲ್ಲಿ ಸರ್ ಎಲ್ಲಾ 3 ಪಕ್ಷದಲ್ಲೂ ಕೂಡ ಫ್ಯಾಮಿಲಿಗಳೇ, ಏನೂ ಇಲ್ಲ ಅಲ್ಲಿ. ನಮ್ಗೆ ಹೇಳಕ್ಕೆ ನನ್ಗೇನು ಅನ್ಸಲ್ಲ. 3 ಪಕ್ಷದಲ್ಲಿ ಇರೋದನ್ನೇ ಬರೀ ಫ್ಯಾಮಿಲಿಗಳು. ಇದೊಂದು ಕ್ಲಾರಿಟಿ ಮಾಡ್ಕೊಟ್ರೆ ದೊಡ್ಡ ಹೋರಾಟ ಆಗುತ್ತೆ ಸರ್. ಇದು ಹೌದು ಸರ್, ಆಗ್ಬೇಕು ಸರ್, ಅದು ಆಗಬೇಕು. ನಮ್ಗೆ ಅವಶ್ಯಕತೆ ಏನು ಅಂತಂದ್ರೆ ಬರೀ ಇವರೇ ಕೂತ್ಕೊಂಡ್ರೆ ಮತ್ತೆ ನಮ್ ವೋಟ್ ಮಾತ್ರ ಬೇಕು, ನಮ್ ಟ್ಯಾಕ್ಸ್ ಬೇಕು. ಮತ್ತೆ ಇವ್ರ ಮಕ್ಕಳು, ಇವ್ರ ಮೊಮ್ಮಕ್ಕಳು, ಅವ್ರ ಮನೇಲಿ ನಾಯಿ ಕೋಳಿ. ಈ ಸದ್ಯ ಸಿದ್ದರಾಮಯ್ಯ ಇವರು ಕುಮಾರಸ್ವಾಮಿ ಮನೇಲಿ ನಾಯಿ ಕೋಳಿ ನಿಲ್ಸಿ ಮಿಕ್ಕಿದ ಎಲ್ಲರೂ ನಿಲ್ಸ್ಬಿಟ್ಟಾರ. ಅಲ್ಲ, ಇನ್ನು ನಿಮ್ಗೆ SIR ಬಂದ್ಮೇಲೆ ನಿಮ್ಗೆ ನಿಮ್ ಓಟ್ ಬೇಕಾಗಿಲ್ಲ ಅವ್ರಿಗೆ. ಏನೋ ಮಾಡ್ಕೊಳ್ಳಿ ಬಿಡಿ ಸರ್, ಏನೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸರ್. ಸರಿ ಸರ್, ಥ್ಯಾಂಕ್ ಯು. ನಮಸ್ತೆ. ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ.